ಸಚಿವ ಸ್ಥಾನಕ್ಕೆ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ. ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದರೆ ಖರ್ಗೆ ಸಾಹೇಬರು ಒಂದು ಆಶೀರ್ವಾದ. ಸರ್, ಆ್ಯಕ್ಚುಲಿ ಒಬ್ಬ ಜನಪ್ರತಿನಿಧಿಗೆ ಇವತ್ತಿನ ರಾಜಕೀಯದಲ್ಲಿರುವಂಥ ಸವಾಲು ಏನು ಸರ್? ನಿಜವಾಗಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡುವಂಥದ್ದು, ಪಕ್ಷಕ್ಕೆ ನಿಷ್ಠರಾಗಿರುವಂಥ ವ್ಯಕ್ತಿಗಳಿಗೆ ಅವಕಾಶಗಳು ತಪ್ಪಿ ಹೋಗ್ತಾ ಇದೆ. MLC ಆಗೋದು ಕಷ್ಟನಾ, MLC ಆಗಿ ಕೆಲಸ ಮಾಡೋದು ಕಷ್ಟನಾ? ಅವಕಾಶಗಳಿಗಾಗಿ ನಾವು ಆಸೆ ಪಡಲಿಲ್ಲ. ಚುನಾವಣಾ ರಾಜಕೀಯ 2008ಕ್ಕೆ ಯಾಕೆ ಸರ್ ಎಂಟ್ರಿ ಎಕ್ಸಿಟ್ ಭಾಳ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಿದ್ರು ಆ ಸಂದರ್ಭದಲ್ಲಿ. 2028ಕ್ಕೂ ಕಪ್ ನಿಮ್ಮದೇ ಆಗುತ್ತಾ? ಅಂತಿಮವಾಗಿ ಯಶಸ್ಸು ಜಯ ಸಿಗುವುದು ಜಾತ್ಯತೀತ ಶಕ್ತಿಗಳಿಗೆ ಮಾತ್ರ. ನಿಮ್ಮ ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಅನ್ಸುತ್ತಾ? ನಾನು ದೊಡ್ಡವರಿಗೆ ಕಿವಿ ಮಾತು ಹೇಳುವಂತಹ ದೊಡ್ಡ ವ್ಯಕ್ತಿ ನಾನಲ್ಲ. ರಾಯಚೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆಯಾ? CMಗೆ ಗೊತ್ತು, ಖರ್ಗೆ ಸಾಹೇಬರಿಗೂ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು. ರಾಯಚೂರಿಗಿರುವಂಥ ಸಮಸ್ಯೆ ಏನು ಸರ್? ಏನಾಗಬೇಕು ರಾಯಚೂರು? ಸಮಗ್ರವಾಗಿ ಜಿಲ್ಲೆಯ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಎಷ್ಟು ಮಾಡಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಅನ್ನೋದು ಕೂಡ ಯಾರು ಮಾಡಲಿಲ್ಲ ಅನ್ನೋದು ನೋವು ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ರಾಯಚೂರು ಜಿಲ್ಲೆಯ ರಾಯಚೂರು ನಗರದಲ್ಲಿದ್ದೀವಿ. ಒಬ್ಬ ವಿಶಿಷ್ಟವಾದ ನಾಯಕರ ಜೊತೆ ಕೂತ್ಕೊಂಡಿದ್ದೀವಿ. ಆಲ್ರೆಡಿ ತಮ್ಲೈನ್ ನಿಮಗೆ ಗೊತ್ತಾಗಿರುತ್ತೆ. ಇವ್ರಿಗೆ ಲೀಡ್ನ ಅವಶ್ಯಕತೆ ಇಲ್ಲ, ಯಾಕಂದರೆ ಇವರು ಲೀಡರ್. ಇತ್ತೀಚಿನ ವರ್ಷಗಳಲ್ಲಿ ರಾಜಕೀಯ ಅಂದರೆ ಅಧಿಕಾರ, ಜನಸೇವೆ ಅಲ್ಲ. ಆದರೆ ಈ ವ್ಯಕ್ತಿಯ ಕುಟುಂಬ ಕೇವಲ ಜನಸೇವೆಗಾಗಿ ಮಾತ್ರ ತಮ್ಮ ಸಂಪೂರ್ಣ ರಾಜಕೀಯ ಜೀವನವನ್ನು ಮೀಸಲಿಟ್ಟವರು. ಕಾಂಗ್ರೆಸ್ನ MLC ಆಗಿರುವಂತಹ ವಸಂತ್ ಕುಮಾರ್ ಸರ್ ಜೊತೆ ಇದ್ದೀವಿ. ಅವ್ರ ಮನೇಲೇ ಇದ್ದೀವಿ, ಅವ್ರನ್ನೇ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ. MLC ಆಗೋದು ಕಷ್ಟನಾ, MLC ಆಗಿ ಕೆಲಸ ಮಾಡೋದು ಕಷ್ಟನಾ? MLC ಆಗೋದು ಕಷ್ಟ, MLC ಕೆಲಸ ಮಾಡೋದು ಏನು ತೊಂದರೆ ಇಲ್ಲ. ಯಾಕಂದ್ರೆ ಶಾಸಕರುಗಳನ್ನ ಕೇಳ್ಬಿಟ್ರೆ, ನಿಮ್ದೇ ಪಕ್ಷ ಶಾಸಕರನ್ನ ಕೇಳ್ಬಿಟ್ರೆ, ಸಾಕಾಯ್ತಪ್ಪ ಯಾಕಾರು ಈ ಸಲ ಗೆದ್ಬಿಟ್ವೋ, ಅನುದಾನ ಇಲ್ಲ, ಗ್ಯಾರಂಟಿಗಳಿಂದ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಇನ್ನು BJP JDS ಅಂತೂ ಕೇಳಂಗೇ ಇಲ್ಲ. ಅಂತ ಪರಿಸ್ಥಿತಿಗಳಲ್ಲಿ MLCಗಳಿಗೂ ಸಾಕಷ್ಟು ಸವಾಲಿರುತ್ತೆ. ಹೇಗೆ ನಿಭಾಯಿಸ್ತೀರಾ ಎಲ್ಲದನ್ನ? ಈಗ ಜನಸೇವೆಗೆ MLCಗಳ ಅನುದಾನ ಬೇಕೇ ಬೇಕು, ಅದು ಅನಿವಾರ್ಯ ಅನ್ನೋದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನನಗೆ ಮಾತ್ರ ಅನುದಾನದ ಅಥವಾ ಇನ್ಯಾವುದು ಇದರಿಂದ ಹಣ ಬರಬೇಕು, ಅದರಿಂದ ಮಾತ್ರ ಜನಸೇವೆ ಆಗ್ತದೆ ಅನ್ನೋದು ತಪ್ಪು. ಜನಸೇವೆ ಮಾಡಲಿಕ್ಕೆ ಜನರ ಸಮಸ್ಯೆಗಳ ಪರಿಷ್ಕಾರ ಮಾಡಬೇಕು. ಜನರು ಪ್ರತಿನಿತ್ಯ ನಮ್ಮ ಹತ್ರ ಬರ್ತಿರ್ತಾರೆ, ಅವರ ಸಮಸ್ಯೆಗಳೇನು ಆಲಿಸಬೇಕು, ಸಂಬಂಧಪಟ್ಟವರಿಗೆ ಮಾತಾಡಬೇಕು, ಅವರ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕಿಕೊಂಡು ಅವರಿಗೆ ಸಹಾಯ ಮಾಡುವಂಥ ಕೆಲಸ ಆಗಬೇಕು. ಅಧಿಕಾರಿಗಳಿಗೆ, ಇನ್ನಿತರ ಉನ್ನತ ಮಟ್ಟದ ಸಮಸ್ಯೆಗಳಿರುವಂಥ ಇಲಾಖೆಗಳಿಗೆ ನಾವು ಅಪ್ರೋಚ್ ಆಗ್ಬೋದು. ಫೋನ್ ಮಾಡಿ ರೈತರದ್ದಾಗಲಿ, ಕಾರ್ಮಿಕರದ್ದಾಗಲಿ, ಜನಸಾಮಾನ್ಯರದ್ದಾಗಲಿ, ಹಾಸ್ಪಿಟ್ಲ್ ಕೆಲಸ, ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ರೀತಿಯಲ್ಲಿ ಜನರು ಬರ್ತಾರೆ. ಅವೆಲ್ಲವೂ ಕೂಡ ಸ್ಪಂದನೆ ಮಾಡಿ ಅವರಿಗೆ ಸಹಾಯ ಸಹಕಾರ ಮಾಡುವುದೇ ಸೇವೆ. ಅದಕ್ಕಾಗಿ ನನ್ನ ಗಮನಕ್ಕೆ ಬಂದಿರುವಂಥ ಅನುದಾನ ಅಥವಾ ಇನ್ಯಾವುದೇ ರೀತಿಯ ಗ್ರ್ಯಾಂಟ್ ಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಆ್ಯಕ್ಚುಲಿ ಒಬ್ಬ ಜನಪ್ರತಿನಿಧಿಗೆ ಇವತ್ತಿನ ರಾಜಕೀಯದಲ್ಲಿರುವಂಥ ಸವಾಲು ಏನು ಸರ್? ಸವಾಲು ಒಂದು ಕಡೆ ಅಭಿವೃದ್ಧಿ ಕೂಡ ಪರೋಕ್ಷವಾಗಿ ಜನಸೇವೆನೇ. ನೇರವಾದ ಜನಸೇವೆ, ಜನರ ಸಮಸ್ಯೆಗಳನ್ನು ಆಲಿಸುವುದು, ಪರಿಷ್ಕಾರ ಕಂಡುಕೊಳ್ಳೋದು. ಅಭಿವೃದ್ಧಿ ಅಂದರೆ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಒದಗಿಸುವಂಥದ್ದು. ಆ ಮೂಲಭೂತ ಸೌಕರ್ಯಗಳು ಮುಖ್ಯವಾಗಿ ಕುಡಿಯ ನೀರು, ರಸ್ತೆ, ಆರೋಗ್ಯ ಹಿನ್ನೆಲೆಯಲ್ಲಿ ಹಾಸ್ಪಿಟ್ಲ್ಗಳು, ಶಿಕ್ಷಣ ಮತ್ತು ಇವೆಲ್ಲದರ ಜೊತೆಗೆ ಅವರಿಗೆ ಉನ್ನತ ಮಟ್ಟದಂಥ ಅಭಿವೃದ್ಧಿ ಅಂತಂದರೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸಿಕೊಡುವಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು ಅಭಿವೃದ್ಧಿ ಅಂತೇವೆ. ಅದರ ಜೊತೆಗೆ ಮುಖ್ಯವಾಗಿ ಒಂದು ಪ್ರದೇಶದ ಬೆಳವಣಿಗೆಗೆ, ಒಂದು ಜಿಲ್ಲೆ ಬೆಳವಣಿಗೆಗೆ
ಇಲ್ಲಿನ ನ್ಯಾಚುರಲ್ ರಿಸೋರ್ಸಸ್ನ ಆಧಾರವಾಗಿಟ್ಟುಕೊಂಡು ಯೋಜನೆಗಳನ್ನು ತರುವಂಥದ್ದು, ಅವುಗಳಿಗೆ ಪೂರಕವಾಗಿರುವಂಥ ಯೋಜನೆಗಳನ್ನು ಇಲ್ಲಿ ಜಾರಿ ಮಾಡುವಂಥದ್ದು, ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ವಾರ್ಷಿಕ ಬಜೆಟ್ನಲ್ಲಿ ಇಂಥ ಇಲ್ಲಿ ರಿಸೋರ್ಸಸ್ ಇದೆ, ಇಲ್ಲಿ ವಿಫಲವಾದ ಅವಕಾಶಗಳಿವೆ, ಇಲ್ಲಿ ನಾವು ಕೈಗಾರಿಕಾ ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು, ಇಲ್ಲಿ ನಾವು ನೀರಾವರಿ ಯೋಜನೆಗಳನ್ನು ತರಬಹುದು, ಇಲ್ಲಿ ನಾವು ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ಕಟ್ಟಬೇಕಾದಂಥ ಅನಿವಾರ್ಯತೆ ಇದೆ, ಶಿಕ್ಷಣದ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಭಾಳ ಹಿಂದುಳಿದಿದ್ದೇವೆ. ಹೀಗಾಗಿ ಇವುಗಳೆಲ್ಲವನ್ನು ತರುವಲ್ಲಿ ಸರ್ಕಾರದ ಗಮನ ಸೆಳೆಯುವಂಥದ್ದು ಮತ್ತು ಅಲ್ಲಿ ಯೋಜನೆಗಳನ್ನು ಮಂಜೂರು ಮಾಡಿಸ್ಕೊಳ್ಳುವಂಥದ್ದು, ಅವುಗಳನ್ನು ಜಾರಿ ಮಾಡುವಂಥದ್ದು ಅಭಿವೃದ್ಧಿ. ಸರ್, ಇವತ್ತು ರಾಜಕೀಯ ಹೆಂಗಾಗ್ಬಿಟ್ಟಿದೆ ಅಂದರೆ ಜನಬಲ ಮುಖ್ಯನೋ, ಗುಣ ಮುಖ್ಯನೋ, ಹಣ ಮುಖ್ಯನೋ ಅಂದರೆ 3 ಫ್ಯಾಕ್ಟ್ರು ಬೇಕು. ನೀವು ಆಂಜನೇಯ ಅವ್ರ ಕಾಲದಿಂದಲೂ ಕೂಡ ರಾಜಕೀಯನ ನೋಡ್ತಿದ್ದಾರೆ. ನಿಮ್ಮ ತಂದೆ ಪಾಪ ಒಂದೇ ಒಂದು ಸಣ್ಣ ಅಧಿಕಾರಕ್ಕೆ ಆಸೆ ಪಟ್ಟವ್ರಲ್ಲ, ಇನ್ಕ್ಲೂಡಿಂಗ್ ನೀವು ಹಾಗೆ. ನಿಮ್ಮ ಕುಟುಂಬದ ಸೇವೆಯನ್ನು ನೋಡ್ಕೊಂಬಂದ್ರೆ ಹೆಚ್ಚು ಕಡಿಮೆ 11 ವರ್ಷ ಇಬ್ಬರು ರಾಯಚೂರು ಜಿಲ್ಲಾ ಕಾಂಗ್ರೆಸ್ನ ಕಟ್ಟಿ ಬೆಳೆಸಿ ಇವತ್ತೇನೋ ಒಂದಷ್ಟು ಕಾಂಗ್ರೆಸ್ ಗೆಲ್ತಿದೆ ಅಂದರೆ ಅದಕ್ಕೆ ನಿಮ್ಮ ಕುಟುಂಬನೇ ಕಾರಣ ಇಲ್ಲಿ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ತಿಳ್ಕೊಂಡಂಗೆ. ಇವತ್ತು ಏನು ಮುಖ್ಯ ಸರ್? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ? ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಂದೆಯವರು 11 ವರ್ಷ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದರು. ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ 11 ವರ್ಷ 8 ತಿಂಗಳ ನಾನು ಕೆಲಸ ಮಾಡಿದೆ. ಈ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಮತ್ತು ಕಾರ್ಯಕರ್ತರ ಜೊತೆ ನಾವು ನಮ್ಮ ತಂದೆಯವರ ದಾರಿಯಲ್ಲಿ ನಡೆದು ಅವರ ಒಂದು ಸಿದ್ಧಾಂತ ತತ್ವಗಳ ಹಿನ್ನೆಲೆಯಲ್ಲಿ ಪಕ್ಷ ಸೇವೆ ಮತ್ತು ಜನಸೇವೆಯನ್ನೇ ಮೂಲ ಆಧಾರವಾಗಿಟ್ಕೊಂಡು ನಾವು ರಾಜಕೀಯ ಜೀವನದಲ್ಲಿ ಮುನ್ನಡೆದಿದ್ದೇವೆ. ಅವಕಾಶಗಳು ಬಂದಾಗ ಅವಕಾಶಗಳಿಗಾಗಿ ನಾವು ಕಾಯಲಿಲ್ಲ, ಅವಕಾಶಗಳಿಗಾಗಿ ನಾವು ಆಸೆ ಪಡಲಿಲ್ಲ. ಅವಾಗಿ ನಮ್ಮ ಸೇವೆಯನ್ನು ಗುರುತಿಸಿ, ನಮ್ಮ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ಗುರುತಿಸಿ ಕೊಟ್ಟಾಗ ಭಾಳ ಪ್ರಾಮಾಣಿಕವಾಗಿ ಅದನ್ನು ನಿಭಾಯಿಸಿದ್ದೇವೆ. ಜನರಿಗೆ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಪರಿಣಾಮಕಾರಿಯಾಗಿ ಆ ಸೇವೆಯನ್ನು ಮಾಡಿದ್ದೇವೆ, ಜನರ ಮನವನ್ನು ಗೆದ್ದಿದ್ದೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಆ ಹಿನ್ನೆಲೆಯಲ್ಲಿ ನನಗೆ ಪ್ರಥಮವಾಗಿ ನಾನು ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸಂಘಟನೆಯಲ್ಲಿ ಪ್ರಥಮವಾಗಿ ತೊಡಗಿ. ಯಾವ ವರ್ಷದಲ್ಲಿ ಸರ್ ಇದು? ಅದು 94ರಲ್ಲಿ. 1994ರಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆದೆ. 2 ವರ್ಷದಲ್ಲಿ 1996ರಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಬಡ್ತಿಯಾಗಿದೆ. 2000ವರೆಗೂ ಕೂಡ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾದೆ. ಆನಂತರ RDA ಸರ್ಕಾರ, SM ಕೃಷ್ಣ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನನಗೆ ರಾಯಚೂರು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಆಗಿನ ಸಂದರ್ಭದಲ್ಲಿ ನೇಮಕ ಆಯಿತು. ಆನಂತರ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಟ್ಟೆ. ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ನನಗೆ ರಾಯಚೂರು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನಾಗಿದೆ. ಹೌದು, ಅದನ್ನು ನಾನು 2006ರವರೆಗೆ ನಿಭಾಯಿಸಿದೆ. ಆನಂತರ 2006ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು KPCC ಅಧ್ಯಕ್ಷರಾದರು. ಆಗ ಅವರು ನಮ್ಮ ತಂದೆಯವ್ರಿಗೆ ಭಾಳ ಪರಿಚಯ ಇತ್ತು, ಒಡನಾಟ ಇತ್ತು. ಅವರು ನನ್ನ ಒಂದು ಪಕ್ಷದಲ್ಲಿ ನನ್ನ ಸಂಘಟನೆಯನ್ನು ಗುರುತಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಅವರು ನೇಮಕ ಮಾಡಿದರು. 2006ರಿಂದ 2017ರವರೆಗೆ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಚುನಾವಣಾ ರಾಜಕೀಯ 2008ಕ್ಕೆ ಯಾಕೆ ಸರ್ ಎಂಟ್ರಿ ಎಕ್ಸಿಟ್ ಲಿಂಗಸ್ಕೂರ? ಅದು ಏನಾಯ್ತು, ಲಿಂಗಸ್ಕೂರಲ್ಲಿ ನನಗೆ ಖರ್ಗೆ ಸಾಹೇಬರು ಹೋಗು ಕಾಂಟೆಸ್ಟ್ ಮಾಡು ನೋಡೋಣ ಅಂತೇಳಿ ಅವರು ತಾಕೀತು. ಇಂಟ್ರೆಸ್ಟ್ ಇರಲಿಲ್ಲ? ನನಗೆ ಇಂಟ್ರೆಸ್ಟ್ ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇಲ್ಲ ಸರ್, ಭಾಳ ದೂರ. ಆಮೇಲೆ ನಾನು ಹೆಚ್ಚು ಪರಿಚಿತನಾಗಿದ್ದು ಕೆಲಸ ಮಾಡಿದ್ದು ನನ್ನ ಕರ್ಮಭೂಮಿ ರಾಯಚೂರು. ಸೊ ಅಲ್ಲಿ ಹೋಗಿ ಕಷ್ಟ ಆಗ್ಬೋದು ಅನ್ಸೋದು, ಎಲ್ಲ ಹೋಗು ಮಾಡು ನೋಡೋಣ ಅಂಥೇಳಿ ಅವ್ರು ಧೈರ್ಯ ತುಂಬಿದ್ರು. ಆದಮೇಲೆ ಅವ್ರ ಮಾತಿನಂತೆ ಹೋಗಿ ಕಾಂಟೆಸ್ಟ್ ಮಾಡಿದೆ. ಭಾಳಷ್ಟು ಸಹಾಯ ಸಹಕಾರನೂ ಮಾಡಿದರು ಖರ್ಗೆ ಸಾಹೇಬ್ರು ಆ ಸಂದರ್ಭದಲ್ಲಿ. ಬಟ್ ಆಗಿನ BJP ಗಾಳಿ ಇತ್ತು, ನೇರ ಫೈಟ್ ಆಯಿತು BJPಗೆ ನಮಗೆ. ಟ್ರ್ಯಾಂಗ್ಯುಲರ್ ಫೈಟ್ ಆಗಿದ್ದರೆ ನಾನು ಗೆದ್ದು ಬಿಡ್ತಿದ್ದೆ. JDS ಕ್ಯಾಂಡಿಡೇಟು ಇವರಿಗೆ ಸರೆಂಡರ್ ಆಗಿದೆ BJPಗೆ ದುಡ್ಡಿಗೆ. ನನ್ನ ವಿರುದ್ಧ ನಿಂತವರು ಮಾನಪ್ಪ ವಜ್ಜಲ್, ಈಸ್ ಎ ಕ್ಲಾಸ್ 1 ಕಾಂಟ್ರಾಕ್ಟರ್, ಭಾಳ ನಾವು ಆಲ್ಸೋ MLA, ಭಾಳ
ಭಾಳ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಿದ್ರು ಆ ಸಂದರ್ಭದಲ್ಲಿ. ಓಕೆ ನಾವು ಮಿನಿಮಮ್ ಇದರಲ್ಲಿ ಎಲೆಕ್ಷನ್ ಮಾಡಿದ್ದೀವಿ. ಓಕೆ ಸೊ 16,000ರಿಂದ ನಾನು ಸೋತೆ. ಆಮೇಲೆ 2013ರಲ್ಲಿ ಬಂದಾಗ ನಾನು ಬೇಡ ಅಂತ ಹೇಳಿದೆ. ಅಷ್ಟು ದೂರ 100 ಕಿಲೋಮೀಟರ್ ಹೋಗಿ ಕಾಂಟೆಸ್ಟ್ ಮಾಡಿ ನಾನೇನು ಮಾಡೋದು, ನಾನು ಸೇವೆ ಮಾಡ್ಬೇಕಂದ್ರೆ ಇಲ್ಲೇ ಮಾಡ್ತೀನಿ ರಾಯಚೂರಲ್ಲಿ, ಅಲ್ಲಿ ಹೋಗಿ ಮಾಡೋದೇನಿದೆ ಅಂತೇಳಿ ನಾನು ನನ್ನಷ್ಟಕ್ಕೆ ನಾನು ತೀರ್ಮಾನ ಮಾಡಿಕೊಂಡು ಅದರಿಂದ ದೂರಿದ್ದೆ. ಅದಾದ ನಂತರ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಪಕ್ಷ ಸಂಘಟನೆ ಮಾಡಿದರೆ ಸಾಕು ಅಂತೇಳಿ 2013 ಪಕ್ಷ ಸಂಘಟನೆಯಲ್ಲೇ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಆಗ SM ಕೃಷ್ಣ ಅವರು ಇವರು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆದರು. ಅವರು ಕಾಡಾ ಚೇರ್ಮನ್ ಆಗಿ ನೇಮಕ ಮಾಡಿದರು. ಹೌದು, ತುಂಗಭದ್ರಾ ಕಾಡಾ ಚೇರ್ಮನ್ ಆಗಿ. ಸೊ ನಾನಿರುವಷ್ಟು ಅವಧಿಯಲ್ಲಿ ಕೊನೆ ಭಾಗದ ರೈತರಿಗೆ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ ಸಮರ್ಪಕವಾಗಿ ನೀರು ಒದಗಿಸಿರುವಂಥ ತೃಪ್ತಿ ನನಗಿದೆ. ಓಕೆ, ಬಟ್ ನಿಮ್ಮ ಮೇಲೆ ಒಂದು ಆರೋಪ ಇದೆ, ಅಲ್ಪತೃಪ್ತರು, ನಿಮ್ಗಿರೋ ಕೆಪಾಸಿಟಿ ತುಂಬ ದೊಡ್ಡದು, ಇಷ್ಟೊತ್ತಿಗೆ ಮನ್ಸು ಮಾಡಿದ್ರೆ ವಸಂತ್ ಕುಮಾರ್ ಅವ್ರು ಎಲ್ಲೋ ಕೂತ್ಕೋಬೇಕಿತ್ತು. ನನ್ನ ಒಂದು ನಂಬಿಕೆ ಸಿದ್ಧಾಂತ ಏನಂದರೆ, ನಾನು ಯಾರಲ್ಲಿ ಹೋಗಿ ಅಧಿಕಾರಕ್ಕಾಗಿ ಇದುವರೆಗೂ ಕೂಡ ಬೇಡಿಕೆ ಇಟ್ಟಿಲ್ಲ, ಒತ್ತಾಯ ಮಾಡಿಲ್ಲ, ಅವರಿಗೆ ಪ್ರದಾಯ ಪಟ್ಟಿಲ್ಲ, ಮಾಡಿಲ್ಲ. ನಾನು ನಿಮ್ಮನ್ನ ಹೊಗಳಕ್ಕೆ ಈ ಮಾತು ಹೇಳ್ತಾ ಇಲ್ಲ. ರಾಜಕೀಯದ ಇತ್ತೀಚಿನ ಡೆವಲಪ್ಮೆಂಟ್ನ ನೋಡಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕೆ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ, ಡೆಲ್ಲಿಲಿ ಚರ್ಚೆ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ರೀಶಫಲ್ ಆಗುತ್ತೆ. ರಾಹುಲ್ ಗಾಂಧಿಯವರು ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು, ವೇಣುಗೋಪಾಲ್ ರಾವ್ ಆಗಿರ್ಬೋದು ಅಥವಾ ಸುರ್ಜೇವಾಲಾ ಆಗಿರ್ಬೋದು, ಪಕ್ಷಕ್ಕಾಗಿ ಯಾರು ದುಡ್ದಿದ್ದಾರೆ ಅವ್ರಿಗೆ ಈ ಸಲ ಅವಕಾಶ ಮಾಡಿಕೊಡಿ ಅನ್ನೋ ಚರ್ಚೆ ನಡೆದಿದೆ. ಅದಕ್ಕೆ ಹೋದವ್ರು ವಾಪಸ್ ಬಂದರು. ನನ್ನ ಹೆಸರು ಅಲ್ಲಿ ಚಾಲ್ತಿಯಲ್ಲಿದೆ, ಚರ್ಚೆಗೆ ಬರ್ತಾ ಇದೆ ಅಂತೇಳಿ ನಾನು ಮೀಡಿಯಾದಲ್ಲಿ ತಮ್ಮಂಥವ್ರು ಬಾಯಿಂದ ಕೇಳ್ತಾ ಇದ್ದೇನೆ ಹೊರತು ನಾನು ಎಲ್ಲಿ ಕೂಡ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾರ ಮುಂದೆ ಕೂಡ ದೊಡ್ಡ ಗುಣ ಪ್ರಸ್ತಾವ ಮಾಡಿಲ್ಲ ನಾನು. ಓಕೆ, ಈವನ್ ನನ್ನ ರಾಜಕೀಯ ಗುರು ಅಂತೇಳಿ ನಾನು ನಂಬಿಕೊಂಡಿದ್ದೇನೆ ಖರ್ಗೆ ಸಾಹೇಬ್ರ ಹತ್ರ ಕೂಡ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಿಲ್ಲ, ಚಕಾರನೂ ಎತ್ತಿಲ್ಲ. ಮತ್ತು ನಾನು ಖರ್ಗೆ ಸಾಹೇಬರು ಅನುಯಾಯಿಯಾಗಿ ಅವರಲ್ಲಿ ಯಾವುದೇ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೂ ಹೋಗಿಲ್ಲ. ಲಾಸ್ಟ್ ಅವ್ರ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದ್ದು ಯಾವಾಗ? ಮೊನ್ನೆ ಕಾರ್ಯಕ್ರಮದಲ್ಲಿ ಸಿಕ್ಕಿರ್ಬೋದು, ಅದು ಬೇರೆ. ದೂರವಾಣಿ ಮುಖಾಂತರ ಮಾತಾಡಿದ್ದು ಒಂದು ಬುದ್ಧ ಪೌರ್ಣಿಮೆ ದಿವಸ ಒಂದ್ಸಲ ಮಾತಾಡಿದ್ದೆ, ವಿಶ್ ಮಾಡ್ಲಿಕ್ಕೆ. ಅಷ್ಟು ಬಿಟ್ಟೆ ಎಲ್ಲಿದ್ದೀನಿ ಅಂದರೆ ಇಲ್ಲಿ ರಾಯಚೂರಲ್ಲಿ ಇದ್ದೀನಿ ಸರ್, ಆಯಿತು ಅಷ್ಟೇ. ಅವ್ರು ಗುಲ್ಬರ್ಗ ಬರ್ತಾ ಇದ್ದೀನಿ ಅಂತಂದರು. ಆಯಿತು ಅಂತೇಳಿ ಗುಲ್ಬರ್ಗಕ್ಕೆ ಹೋಗಿ ಭೇಟಿಯಾಗಿ ಆಶೀರ್ವಾದ ತಗೊಂಡು ಬಂದೆ. ಅವರ ನಮ್ಮ ಸಂಬಂಧ ಹೆಂಗಿದೆ ಅಂದರೆ, ನಾನು ಯಾವತ್ತೂ ಅವ್ರನ್ನ ನಾನು ಇದು ಮಾಡಬೇಕು, ಇದು ಕೊಡಿ ನನಗಂತ ಕೇಳಿಲ್ಲ. ಅವರು ಕೂಡ ಸಮಯ ಸಂದರ್ಭ ಬಂದಾಗ, ಅವಕಾಶ ಬಂದಾಗ ನನ್ನ ಪರವಾಗಿ ನಿಂತು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದರೆ ಖರ್ಗೆ ಸಾಹೇಬರ ಒಂದು ಆಶೀರ್ವಾದದಿಂದ ನಾನು ಈ ಸ್ಥಾನದಲ್ಲಿ ಇದ್ದೀನಿ. ಇವತ್ತು ರಾಯಚೂರು ವಿಚಾರಕ್ಕೆ ಬರ್ತೀನಿ. ರಾಯಚೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆಯಾ? ಭಿನ್ನಮತ ಅಂದರೆ ಕೆಲವು ವಿಚಾರಗಳಲ್ಲಿ ಭಿನ್ನಮತ ಸಹಜ ಇದೆ. ಈಗ ಸಹಜವಾಗಿ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ, ಸಮಾಜದಲ್ಲಿ ಅಧಿಕಾರ ಅನ್ನೋದು ಭಾಳ ಒಂದು ದುರಾಸೆಯ ದೊಡ್ಡ ಉತ್ತಂಗಕ್ಕೇರುವಂಥ ವಿಷಯ ಅದು. ಅದರ ಸಲುವಾಗಿ ಜನರು ಏನಾದರೂ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಒಟ್ಟಾರೆ ಅಧಿಕಾರ ಪಡೆದುಕೊಳ್ಬೇಕು, ಅಧಿಕಾರದಲ್ಲಿ ನಾವು ಮೆರಿಬೇಕು. ಅಲ್ಲಿ ಅವರಿಗೆ ಉದ್ದೇಶ ಜನಸೇವೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಎನ್ನುವುದಕ್ಕಿಂತ ರೂಲ್ ಮಾಡಬೇಕು ಅನ್ನುವಂಥ ಒಂದು ಆ ಪ್ರವೃತ್ತಿ ಅವರಲ್ಲಿ ಬೆಳೆದುಬಿಟ್ಟಿದೆ ಕೆಲವರಲ್ಲಿ. ಓಕೆ, ಆ ಕಾರಣದಿಂದ ಇವತ್ತು ಅದನ್ನು ಸೇವೆ ಮತ್ತು ಅಭಿವೃದ್ಧಿನ ಬದಿಗಿಟ್ಟು ಕೇವಲ ನಾವು ಅಧಿಕಾರ ಚಲಾಯಿಸಬೇಕು ಅಂತೇಳಿ ಉದ್ದೇಶದಿಂದ ಮಾತ್ರ ನಮ್ಮ ಕಪಿಮುಷ್ಟಿಯಲ್ಲೇ ಅಧಿಕಾರ ಇರಬೇಕು, ಎಲ್ಲರೂ ನಮ್ಮಲ್ಲಿಗೆ ಬರಬೇಕು, ಎಲ್ಲರೂ ನಮ್ಮ ಸೇವಕರಾಗಿರಬೇಕು, ನಮ್ಮ ಅಡಿಯಾಳೆ ಆಗಿರಬೇಕು ಅಂಥೇಳಿ ಅದು ಬಂಡವಾಳಶಾಹಿ ಒಂದು ಪ್ರವೃತ್ತಿಯಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೆಲವು ರಾಜಕಾರಣಿಗಳಲ್ಲಿ ಅದು ಬೆಳೆದು ಬಂದು ನಿಜವಾಗಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡುವಂಥದ್ದು, ಪಕ್ಷಕ್ಕೆ ನಿಷ್ಠರಾಗಿರುವಂಥ ವ್ಯಕ್ತಿಗಳಿಗೆ ಅವಕಾಶಗಳು ಈ ಮೂಲಕ ಇಂಥವ್ರ ಮೂಲಕ ತಪ್ಪಿ ಹೋಗ್ತಾ ಇದೆ. ಸರ್, ಆಸ್ ಪರ್ ಮೈ ನಾಲೆಡ್ಜ್ ಯು ಆರ್ ನಾಟ್ ಡೂಯಿಂಗ್ ಎನಿ ಗ್ರೂಪಿಸಮ್, ಬಟ್ ಆದರೂ
ಕೆಲವು ಶಾಸಕರಿಗೆ ನೀವೇ ಕಿಂಗ್ ಅಂತ ಬೆಂಗಳೂರಲ್ಲಿ ಚರ್ಚೆ ನಡೆಯುತ್ತೆ. ವಸಂತ್ ಕುಮಾರ್ ಬಣದಲ್ಲೇ ಒಂದು 3-4 ಜನ ಶಾಸಕರು ಕಾಣಿಸ್ಕೋತಾರೆ. ವಸಂತ್ ಕುಮಾರ್ ಬಣ ಅಂತಲ್ಲ, ನನಗಿಂತ ಸೀನಿಯರ್ ಹಂಪನಗೌಡ ಬಾದರ್ಲಿ ಅವರು. ಹೌದು 100%. ನನಗಿಂತ ಎರಡು ಸಲ MLA ಆಗಿರುವಂತ ದದ್ದಲ್ ಬಸನಗೌಡ ಅವ್ರು ಜೂನಿಯರ್ ಆಗಿರ್ಬೋದು ನನಗಿಂತ, ಬಟ್ 2 ಸಲ ಲೆಜಿಸ್ಲೇಟರ್ ಆಗಿದ್ದು. ನಾನು ರಾಜಕೀಯದಲ್ಲಿ ನನಗೆ ಅವ್ರಿಗಿಂತ ಸಾಕಷ್ಟು ಅನುಭವ ಇದೆ. ಆದ್ರೆ ಅವರು ಲೆಜಿಸ್ಲೇಟರ್ ಆಗಿ ಜನರ ಒಂದು ಮನೆ ಗೆದ್ದು ಬಂದಂತ ವ್ಯಕ್ತಿಗಳು. ಈಗ ನಮ್ಮ ಇಟಿಗೆಯವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಅವರು 2 ಸಲ MLC ಆಗಿದ್ರು. ನಾವೆಲ್ಲ ಒಂದು ವಸಂತ್ ಕುಮಾರ್ ಬಣ ಅಂತೇಳಿ ಅಲ್ಲ, ನಾವೆಲ್ಲ ಒಂದು ವಿಚಾರದ ಅಡಿಯಲ್ಲಿ ಸಮಾನ ಮನಸ್ಕರಾಗಿ ಜಿಲ್ಲೆಗೆ ಪಕ್ಷಕ್ಕೆ ಯಾರು ನಿಷ್ಠಾವಂತರಾಗಿದ್ದಾರೆ, ಯಾರು ನಿಜವಾದ ಸೇವೆಯನ್ನು ಮಾಡ್ರೆ ಅವರಿಗೆ ಅವಕಾಶಗಳು ಕೊಡಬೇಕು. ಮತ್ತು ಯಾರು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ, ಯಾರಿಗೆ ಜನಬೆಂಬಲ ಇದೆ, ಮತ್ತು ಅದರ ಜೊತೆಗೆ ಸಮುದಾಯಗಳ ಹಿನ್ನೆಲೆಯಲ್ಲಿ ಕೂಡ ನಾವು ತೂಕ ಮಾಡಿ ತುಲನೆ ಮಾಡಿ ಸ್ಥಾನಮಾನಗಳು ಕೊಡಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಂದಾಗಿದ್ದೇವೆ. ಉದಾಹರಣೆ ಒಗ್ಗಟ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ನಮ್ಮ CMಗೆ ಗೊತ್ತು, ಖರ್ಗೆ ಸಾಹೇಬರಿಗೆ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು ನಮ್ಮ ಒಗ್ಗಟ್ಟು. ಈಗ ನಾನು ಒಂದು ಶೆಡ್ಯೂಲ್ ಕಾಸ್ಟ್ ಸಮುದಾಯದಿಂದ ಬಂದವನು. ಹಂಪನಗೌಡರು ಬಾದರ್ಲಿ ಅವರು ಲಿಂಗಾಯತ್ ಸಮುದಾಯದಿಂದ ಬಂದವರು. ನಮ್ಮ ದದ್ದಲ್ ಬಸನಗೌಡರು ST ಸಮುದಾಯದಿಂದ ಬಂದವರು. ಇವರು ಶರಣಗೌಡ ಬಯ್ಯಾಪುರ MLC ಅವರು ಕೂಡ ಲಿಂಗಾಯತ್ ಕಮ್ಯುನಿಟಿ, ಇಟಿಗೆ ಅವರು ಕೂಡ ಲಿಂಗಾಯತ್ ಕಮ್ಯುನಿಟಿ. ಹೀಗೆ ನಮ್ಮಲ್ಲಿ ಎಲ್ಲರೂ ಜೊತೆಗೂಡಿ ಹೋಗುವಂಥದ್ದು ಮತ್ತು ಎಲ್ಲರಿಗೂ ಸ್ಥಾನಮಾನ ಸಿಗಬೇಕು ಎನ್ನುವಂಥ ಉದ್ದೇಶ, ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ರಾಜಕಾರಣ ಮಾಡುವವರು. ಒಂದು ಕಡೆ ಅಧಿಕಾರ ಕೇಂದ್ರೀಕೃತ ಆಗಬಾರದು ಎನ್ನುವಂಥ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೀವಿ ಹೊರತು ವ್ಯಕ್ತಿ ಅಥವಾ ಅಲ್ಲ, ಸಿದ್ಧಾಂತ, ವ್ಯಕ್ತಿ, ಪಕ್ಷ, ಅವರು ಅಭಿವೃದ್ಧಿ ಓರಿಯೆಂಟೆಡ್ ವಾರ್ ಅಷ್ಟೇ. ಅಭಿವೃದ್ಧಿ ಓರಿಯೆಂಟೆಡ್ ಮತ್ತು ಸಾಮಾಜಿಕ ನ್ಯಾಯ ಹಿನ್ನೆಲೆಯಲ್ಲಿ, ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ. ಓಕೆ ಸರ್, ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಅಂತ ಬರೋದಾದ್ರೆ ಸಾಕಷ್ಟು ಚರ್ಚೆಗಳು, ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ, ಏನೆಲ್ಲ ಚರ್ಚೆಗಳು ನಡೆಯುತ್ತೆ. ನವಂಬರ್ಗೆ ಏನೋ ಆಗುತ್ತೆ ಅಂತಾರೆ, ಡಿಸೆಂಬರ್ಗೆ ಏನೋ ಆಗುತ್ತೆ ಅಂತಾರೆ. ಅಟ್ ದ ಸೇಮ್ ಟೈಮ್ BJP ಮತ್ತು JDS ಮೈತ್ರಿ ದೊಡ್ಡ ಮಟ್ಟದಲ್ಲಿ ನುಗ್ತಾ ಇದೆ. 2028ಕ್ಕೂ ಕಪ್ ನಿಮ್ಮದೇ ಆಗುತ್ತಾ? 100% ನಾವು 2028ರಲ್ಲಿ ನಾವು ಗೆಲ್ತೇವೆ. ನಮಗೆ BJP ಮತ್ತು JDS ಒಂದಾಗಿ ಅವ್ರ ಚುನಾವಣೆ ಕಣದಲ್ಲಿ ಬರಬೇಕೆನ್ನುವಂಥದ್ದೇ ನಮ್ಮ ಆಸೆ. ಯಾಕೆ ಸರ್ ಅದು? ಯಾಕಂತಂದ್ರೆ ಕೆಲವರು ಡೋಂಗಿ ಜಾತ್ಯತೀತ ಸಿದ್ಧಾಂತವನ್ನ ಜನರ ಮುಂದೆ ಹೇಳ್ತಾ ಇದ್ದಾರೆ. ನಾವು ಜಾತ್ಯತೀತ ಇದ್ರು, ಎಲ್ಲ ಜೊತೆ ನಾವು ಹೋಗುವವರು, ಎಲ್ಲ ಸಮುದಾಯಗಳು ನಾವು ಬೇಕು, ಎಲ್ಲ ಧರ್ಮದವ್ರು ನಾವು ಬೇಕು ಅಂತೇಳಿ ಅಂಥವರು BJP ಜೊತೆ ಸೇರ್ಕೊಂಡು ಚುನಾವಣೆಗೆ ಬಂದರೆ ಅದು ಜನರಿಗೆ ಅವ್ರ ನಿಜವಾದ ಮುಖವಾಡ ಗೊತ್ತಾಗುತ್ತಲ್ಲ. ಇದಕ್ಕೆ ನಿಖಿಲ್ನ 3 ಸಲ ಸೋಲ್ಸಿದ್ರು ಅಂತಿದ್ದೀರಾ? ಬಹುಶಃ ಇರ್ಬೋದೇನೋ. ಆ ಭಾಗದಿಂದ ನಾನು ಜನರ ಭಾವನೆಗಳು ಏನು ಅಂತ ಹೇಳಕ್ ಆಗೋದಿಲ್ಲ. ಬಟ್ ಓವರ್ ಆಲ್ ಆಗಿ ಜನ ತಿಳ್ಕೊಳ್ತಾರೆ. ಜನರು ಈಗ ಎಷ್ಟು ಮೈನಾರಿಟೀಸ್ ಮೇಲೆ ಎಷ್ಟು ದೌರ್ಜನ್ಯಗಳಾಗ್ತಾ ಇವೆ, ಕ್ರಿಶ್ಚಿಯನ್ರ ಮೇಲೆ, ಮುಸ್ಲಿಮರ ಮೇಲೆ. ಅವರಿಗೆ ಇಲ್ಲ ಸಲ್ಲ ತೊಂದರೆಗಳನ್ನು RSSನವರು, ಬಜರಂಗ್ ದಳ, ಈ ಇವರೆಲ್ಲ ನಾವು ಹಿಂದೂ ಧರ್ಮ ರಕ್ಷಕರಂತ ಹೇಳ್ಕೊಂಡು ಅನ್ಯ ಧರ್ಮೀಯರನ್ನ ಅವರಿಗೆ ತೊಂದರೆ ಕೊಡುವಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಇಲ್ಲ ಸಲ್ಲದ ವಿಷಯಗಳ ಮೇಲೆ ಸೃಷ್ಟಿ ಮಾಡಿ ಸಮಾಜದಲ್ಲಿ ಆತಂಕ ಸೃಷ್ಟಿ ಮಾಡುವಂಥದ್ದು, ಶಾಂತಿಯನ್ನು ಕದಡುವಂಥದ್ದು, ಇವೆಲ್ಲವನ್ನ ಇವರು ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಶಸ್ವಿ ಆಗಿರ್ಬೋದು, ಕೆಲವು ಕಾರಣಗಳಿಂದ ಯಶಸ್ವಿ ಆಗಿರ್ಬೋದು. ದಟ್ ಈಸ್ ನಾಟ್ ಪರ್ಮನೆಂಟ್. ಅದು ಅದೇ ಶಾಶ್ವತ ಆಗಿರುತ್ತೆ ಅಂತ ಹೇಳಕ್ಕೆ ಜನ ಬದಲಾವಣೆ ಆಗ್ತಾರೆ, ತಿಳ್ಕೊಳ್ತಾರೆ, ಅವೇರ್ನೆಸ್ ಬಂದೇ ಬರುತ್ತವೆ. ಯಾವ ಸಿದ್ಧಾಂತ ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದನ್ನ ಅರಿವು ಖಂಡಿತವಾಗಿ ಜನರಲ್ಲಿ ಬರ್ತದೆ, ಪರಿವರ್ತನೆ ಆಗ್ತದೆ. ಅಂತಿಮವಾಗಿ ಯಶಸ್ಸು, ಜಯ ಸಿಗುವುದು ಜಾತ್ಯತೀತ ಶಕ್ತಿಗಳಿಗೆ ಮಾತ್ರ. ಯಾವ ಪಕ್ಷ ಈ ದೇಶದ ಏನು ವೈಶಿಷ್ಟ್ಯತೆ ಏನಿದೆ, ಧರ್ಮ ಸಹಿಷ್ಣುತೆ, ಎಲ್ಲರಿಗೂ ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಮಾನ ಅವಕಾಶಗಳು, ಸ್ವಾವಲಂಬನೆ, ಎಲ್ಲರೂ ಕೂಡಿ ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ದಾರರಾಗಬೇಕು, ಅಧಿಕಾರದಲ್ಲಿ ಪಾಲ್ದಾರರು, ಈ ದೇಶದ ಉತ್ಪಾದನೆಯಲ್ಲಿ ಕೂಡ ಎಲ್ಲರೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು ಅನ್ನುವಂಥ ಒಂದು ಸಿದ್ಧಾಂತದ ಅಡಿಯಲ್ಲೂ ಎಲ್ಲರೂ ಕೂಡ ಪರಿವರ್ತನೆ ಆಗ್ತಾರೆ, ಆಗಲೇಬೇಕು. ಅದು ಅಂತಿಮ.
ಕೆಲವು ಸಂದರ್ಭಗಳಲ್ಲಿ ಕೆಲವು ಹಿನ್ನೆಲೆಯಲ್ಲಿ ಸಾಂದರ್ಭಿಕವಾಗಿ ಕೆಲವು ಕಾರಣಗಳಿಂದ ಕೆಲವು ಕಿಡಿಗೇಡಿಗಳ ಒಂದು ಹಿನ್ನೆಲೆಯಿಂದ ಇವತ್ತು BJP ಯಶಸ್ವಿಯಾಗಿ 11 ವರ್ಷ ಇವತ್ತು ಅಧಿಕಾರವನ್ನು ಚಲಾಯಿಸಿರ್ಬೋದು, ಅಧಿಕಾರಕ್ಕೆ ಬಂದಿರ್ಬೋದು. ಆದರೆ ಅಂತಿಮವಾಗಿ ಜಾತ್ಯತೀತ ಸಿದ್ಧಾಂತಕ್ಕೆ ಜಯ ಸಿಗೋದು ಖಚಿತ ಎನ್ನುವಂಥದ್ದು ಭರವಸೆ, ಭಾವನೆ ನಂದು. ಓಕೆ, ನಿಮ್ಮ ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಅನ್ಸುತ್ತಾ? ಅಧಿಕಾರ ಹಸ್ತಾಂತರ ಆಗುವುದು ಅಥವಾ ಬದಲಾವಣೆಗಳಾಗುವುದು ಇವೆಲ್ಲವೂ ಕೂಡ ಸಮಯ, ಸಂದರ್ಭ, ಆಗಿನ ಪರಿಸ್ಥಿತಿಗಳನ್ನು, ಅವತ್ತಿನ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಿ, ರಾಜಕೀಯ ಸ್ಥಿತಿಗತಿಗಳನ್ನು ಕೂಡ ಅವಲೋಕನ ಮಾಡಿ, ಯಾರನ್ನು ಯಾವ ಸಂದರ್ಭದಲ್ಲಿ ಅವರಿಗೆ ಸ್ಥಾನಮಾನಗಳು ಕೊಡಬೇಕು, ಯಾರಿಗೆ ಎಲ್ಲಿ ಕೂಡಿಸ್ಬೇಕೆನ್ನುವಂಥ ನಿರ್ಣಯವನ್ನು ಭಾಳ ಗಂಭೀರವಾಗಿ, ದೀರ್ಘವಾಗಿ, ಆಳವಾಗಿ ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಕೂಡ ಚರ್ಚೆ ಮಾಡಿ ಆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ವಿಷಯದ ಮೇಲೆ ಶಾಸಕರಾಗಲಿ, ಸಚಿವರಾಗಲಿ, ನಾವಾಗಲಿ ಯಾರೂ ಕೂಡ ಚರ್ಚೆ ಮಾಡುವಂಥದ್ದು ಅನಗತ್ಯ ಎನ್ನುವಂಥ ಮಾತನ್ನು ಭಾಳ ಖಚಿತವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪಕ್ಷದ ಒಗ್ಗಟ್ಟಿನ ದೃಷ್ಟಿಯಿಂದ ಮತ್ತು ಪಕ್ಷದಲ್ಲಿ ಯಾವುದೇ ಗೊಂದಲ ಇರಬಾರ್ದು ಎನ್ನುವಂಥ ದೃಷ್ಟಿಯಿಂದ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾಳಷ್ಟು ಹಿರಿಯರಿದ್ದಾರೆ, ಸೀನಿಯರ್ಸ್ ಇದ್ದಾರೆ, ಇದ್ರ ಬಗ್ಗೆ ತಮ್ಮದೇ ಆದಂಥ ರೀತಿಯಲ್ಲಿ ಸಮಯ ಸಂದರ್ಭದಾಗ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದು ಸಮಂಜಸ ಅಲ್ಲ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ಪಕ್ಷದ ವಿರುದ್ಧವಾಗಿ ಮಾತಾಡ್ತಿರುವಂಥ ರಾಜು ಕಾಗೆ ಆಗಿರ್ಬೋದು, BR ಪಾಟೀಲ್ ಆಗಿರ್ಬೋದು, ಬೇಳೂರು ಗೋಪಾಲ್ ಕೃಷ್ಣ ಆಗಿರ್ಬೋದು, ಅವ್ರಗಳಿಗೆ ನಿಮ್ಮ ಕಿವಿ ಮಾತಾ ಇದು? ನಾನು ದೊಡ್ಡವರಿಗೆ ಕಿವಿ ಮಾತು ಹೇಳುವಂತಹ ದೊಡ್ಡ ವ್ಯಕ್ತಿ ನಾನಲ್ಲ. ನೀವು ದೊಡ್ಡವರೇ ಸರ್. ನೀವು ನಾನು ಹೇಳೋದೇನೆಂದ್ರೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗುರ ಆಗುವಂತ ವಿಷಯದ ಮೇಲೆ ಬಹಿರಂಗವಾಗಿ ಚರ್ಚೆ ಮಾಡುವಂತಹದ್ದು ಸೂಕ್ತ ಅಲ್ಲ. ಓಕೆ, ನೀವು ಏನಿದ್ರು ತೊಂದರೆ ಆಗಿ, ಸಹಜವಾಗಿ ಸರ್ಕಾರ ಅಂದಮೇಲೆ ಒಂದು ಸರ್ಕಾರವನ್ನು ನಿಭಾಯಿಸಬೇಕೆಂದು ಅಂದಮೇಲೆ ಬಹಳಷ್ಟು ತೊಂದರೆಗಳು ಆಗ್ತವೆ, ಬಹಳಷ್ಟು ಸಮಸ್ಯೆಗಳು ಉದ್ಭವಿಸ್ತವೆ. ಹೌದು, ಒಂದು ಮನೇಲೇ ಒಗ್ಗಟ್ಟಿರಲ್ಲ. ಈಗ ನಾವು ಸಂಪಾದನೆ ಮಾಡುವಂತಹದ್ದು 100 ರೂಪಾಯಿ ಆದ್ರೆ ಖರ್ಚು 120 ರೂಪಾಯಿ ಆಗಿರುತ್ತದೆ. ಓಕೆ, ಅದನ್ನು ನಿಭಾಯಿಸಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಅಧಿಕಾರ ಚಲಾಯಿಸುವಂಥ ವ್ಯಕ್ತಿಗಳ ಅವರ ಚಾಣಾಕ್ಷತನದ ಮೇಲೆ ಆಧಾರಪಟ್ಟಿರ್ತದೆ. ನಾವು ಹೊರಗಿದ್ದುಕೊಂಡು ಏನೋ ಲಘುವಾಗಿ ಮಾತಾಡಿ ಮೀಡಿಯಾ ಮತ್ತು ಸಾರ್ವಜನಿಕ ಗಮನ ಸೆಳೆಯುವ ಹಿನ್ನೆಲೆಯಲ್ಲಿ ಮಾತಾಡಿದರೆ ಅದು ಸರ್ಕಾರಕ್ಕೆ ಮುಜುಗರ, ಪಕ್ಷಕ್ಕೆ ಮುಜುಗರ, ಅದೊಂದು ಗೊಂದಲ ಸೃಷ್ಟಿ ಮಾಡುವಂಥ ವಿಷಯ. ಅದನ್ನು ದಯವಿಟ್ಟು ಕೂಡ ನಮ್ಮ ನಾಯಕರು ಮಾಡಬಾರ್ದು ಎನ್ನುವಂಥದ್ದು ನನ್ನ ವಿಚಾರ. ನಾನು ಈ ವಿಷಯದಲ್ಲಿ ಅಷ್ಟು ದೊಡ್ಡ ಮಟ್ಟದ ನಾಯಕನಲ್ಲ, ಅವ್ರಿಗೆ ಬುದ್ಧಿ ಹೇಳುವಂಥದ್ದು ಅಥವಾ ತಿಳಿಸಿ ಹೇಳುವಂಥದ್ದು. ನನ್ನಲ್ಲಿ ಮಿತಿಯಲ್ಲೇ ನಾನು ಹೇಳ್ತಾ ಇದ್ದೀನಿ, ಅದು ಅವಶ್ಯಕತೆ ಇಲ್ಲ ಎನ್ನುವಂಥದ್ದು. ಓಕೆ, ರಾಯಚೂರಿಗಿರುವಂಥ ಸಮಸ್ಯೆ ಏನು ಸರ್? ಏನಾಗಬೇಕು ರಾಯಚೂರು ಸಿಟಿ ಮತ್ತು ರಾಯಚೂರು ಜಿಲ್ಲೆಗೆ ಬಹಳಷ್ಟು ಮಂದಿ ಶಾಸಕರಾಗಿದ್ದಾರೆ, ನಾಯಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಒಂದು ಇತಿಮಿತಿಯಲ್ಲಿ ಸೇವೆ ಮಾಡಿದ್ದಾರೆ. ಬಟ್ ಸಮಗ್ರವಾಗಿ ಜಿಲ್ಲೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಎಷ್ಟು ಮಾಡಬೇಕಾಗಿತ್ತೋ, ಏನು ಮಾಡಬೇಕಾಗಿತ್ತು ಅನ್ನೋದು ಕೂಡ ಯಾರೂ ಮಾಡಲಿಲ್ಲ ಅನ್ನೋದು ನೋವು ನಾನು ವೈಯಕ್ತಿಕವಾಗಿ ನೋವಿದೆ. ನನಗೆ ಬೇಸರ ಇದೆ. ಅದರಲ್ಲಿ ಕೇವಲ ಕಾಂಗ್ರೆಸ್ನವರು ಅಂತಲ್ಲ, ಎಲ್ಲ ಪಕ್ಷದವರು ಸಮಯ ಸಂದರ್ಭದಲ್ಲಿ JDSನವರು ಅಧಿಕಾರದಲ್ಲಿದ್ದರು, BJPದಲ್ಲಿ ಅಧಿಕಾರದಲ್ಲಿದ್ದರು, ನಾವು ಅಧಿಕಾರದಲ್ಲಿದ್ದೀವಿ. ಬಟ್ ಅವರವರ ವ್ಯಾಪ್ತಿಯಲ್ಲಿ ಅವ್ರು ಏನು ಮಾಡಬೇಕಾಗಿತ್ತು, ಅವರ ಫೋಕಸ್ ಏನಾಗಿರ್ಬೇಕಾಗಿತ್ತು, ಅದು ಆಗಿಲ್ಲ ಎನ್ನುವಂಥ ಒಂದು ಬೇಸರ ಎಲ್ಲೋ ಒಂದು ಕಡೆ ನನಗಿದೆ. ಒಂದೇ ಪಕ್ಷ ಅಲ್ಲ, ಎಲ್ಲರೂ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ. ಈಗ ವಿಶೇಷವಾಗಿ ರಾಯಚೂರು ನಾವು ಏಮ್ಸ್ ಕೇಳ್ತಾ ಇದ್ದೀವಿ, ಸ್ಥಾಪನೆ IIT ಕೇಳಿದ್ದೀವಿ, ತಪ್ಪು ಹೋಯ್ತು. ಈ ಭಾಗದಲ್ಲಿ ಏರ್ಪೋರ್ಟ್ ಆಗ್ಬೇಕಂತೀವಿ. ಈ ಭಾಗದ ಕೊನೆ ಭಾಗ ಕೆಲವು ವಿಶೇಷವಾದಂಥ ಅಂಶಗಳನ್ನ ನಾನು ಇಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು IIT ಸ್ಥಾಪನೆ ಆಗಬೇಕು, ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಸ್ಥಾಪನೆ ಆಗಬೇಕಂತಂದ್ರೆ ಮೂಲಭೂತವಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು, ಅವುಗಳನ್ನು ಒದಗಿಸಿರಬೇಕು. ಓಕೆ, ರಸ್ತೆ, ಒಳ್ಳೆ ಸಂಪರ್ಕ ರಸ್ತೆಗಳು ಬೇಕು, ಏರ್ಪೋರ್ಟ್ ಬೇಕು, ನೀರಿನ ವ್ಯವಸ್ಥೆ ಬೇಕು, ಒಳಚರಂಡಿ ವ್ಯವಸ್ಥೆ ಬೇಕು, ವಿದ್ಯುತ್ ವ್ಯವಸ್ಥೆ ಬೇಕು. ಇವೆಲ್ಲವೂ ಕೂಡ ಇಲ್ಲದೆ ನಾವು
ನಮಗೆ ಏಮ್ಸ್ ಬೇಕು, ನಮಗೆ IIT ಬೇಕು ಎನ್ನುವಂಥ ವಿಚಾರವನ್ನು ನಾವು ಸರ್ಕಾರದ ಮುಂದಿಟ್ಟಾಗ ಏನಾಗ್ತದೆ ಅಂತಂದರೆ, ಅವರು ಟೀಮ್ ಬರ್ತದೆ. ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿದಾಗ ಅದನ್ನು ಆಯಿತು ಸರ್ಕಾರ ಕೂಡ ರೆಕಮೆಂಡ್ ಮಾಡ್ತದೆ. ಆ ರೆಕಮೆಂಡ್ ಮಾಡಿದಾಗ ಕೇಂದ್ರ ಸರ್ಕಾರದವ್ರು ಬರ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹೀಗಾಗಿ ಇಲ್ಲಿ IIT ಸ್ಥಾಪನೆಗೆ ಅವಕಾಶಗಳು ಕಡಿಮೆ ಮತ್ತು ಅಷ್ಟು ಮೂಲಭೂತ ಸೌಕರ್ಯಗಳ ಪೂರಕ ಅಂಶಗಳು ಇಲ್ಲ, ಕೊರತೆ ಇದೆ ಅನ್ನುವಂತ ವರದಿ ಕೊಟ್ಬಿಡ್ತಾರೆ ಅಧಿಕಾರಿಗಳು. ಹೋರಾಟ ವ್ಯರ್ಥ ಆಗ್ಬಿಡುತ್ತೆ, ನಮ್ಮ ಹೋರಾಟ ವ್ಯರ್ಥ ಆಗ್ತದೆ. ಇದಕ್ಕೆ ನಮ್ಮ ರಾಜಕಾರಣಿಗಳು ಅಧಿಕಾರದಲ್ಲಿ ಇರುವಂಥವ್ರು ನೇರವಾಗಿ ನಮಗೆ ಒಂದು ಯೋಜನೆ ಬರಬೇಕು, ಒಂದು ಶಿಕ್ಷಣ ಉನ್ನತ ಮಟ್ಟ ಶಿಕ್ಷಣ ಬರಬೇಕು ಅನ್ನೋಕ್ಕಿಂತ ಮುಂಚೆ ನಾವು ಮೂಲಭೂತವಾಗಿ ಮಾಡಬೇಕಾಗಿರೋದು ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಒದಗಿಸ್ಬೇಕಾಗಿದೆ. ಓಕೆ, ಉದಾಹರಣೆಗೆ ರಾಯಚೂರಿಗೆ ತೆಗೆದುಕೊಂಡಾಗ ನಿಮಗೆ ಹೊರವಲಯದಲ್ಲಿ ಸಂಪರ್ಕ ರಸ್ತೆ ಇಲ್ಲ, ವರ್ತುಲ ರಸ್ತೆ ಇಲ್ಲ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಇಲ್ಲಿ IIIT ಸ್ಥಾಪನೆ ಮಾಡಿದ್ದೀವಿ ರಾಯಚೂರಲ್ಲಿ, ಒಡವಟ್ಟಿ ಗ್ರಾಮದ ಆಚೆ ಮಾಡಿದ್ದೀವಿ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಸಂಪರ್ಕ ರಸ್ತೆ ಇಲ್ಲ. ಹೀಗಿರುವಾಗ ವಾಸ್ತವಿಕ ಸ್ಥಿತಿ ಹೀಗಿರುವಾಗ ನಾವು ಬೇರೆ ಬೇರೆ ಸರ್ಕಾರ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅನ್ನೋದಕ್ಕಿಂತ ಅವರಲ್ಲಿ ನೇರವಾಗಿ ಏಮ್ಸ್ ಕೇಳೋದಕ್ಕಿಂತ ನೇರವಾಗಿ ಮೂಲಭೂತ ಸೌಕರ್ಯಗಳನ್ನ ಮೊದಲು ಒದಗಿಸಿ, ಇಲ್ಲಿ ಒಂದು ಭಾಗದಲ್ಲಿ ಔದ್ಯೋಗೀಕರಣ ಆಗಲಿ, ಒಂದು ಭಾಗದಲ್ಲಿ ಎಜುಕೇಷನ್ ಹಬ್ಬ ಆಗಲಿ, ಇನ್ನೊಂದು ಭಾಗದಲ್ಲಿ ರೈತರು ಹೆಲ್ತ್, ಈ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅಭಿವೃದ್ಧಿ ಮಾಡಿದರೆ ಖಂಡಿತವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು ತನ್ನಷ್ಟು ತಾವೇ ಬರ್ತವೆ. ಎಸ್ ಸರ್, ಕೊನೆಯದಾಗಿ ನೀವು ಚುನಾವಣಾ ರಾಜಕೀಯದಿಂದ ಶಾಸಕರಾಗಿರೋರಲ್ಲ, MLC ಆಗಿರೋದು, ಆದರೂ ನಿಮ್ಮನ್ನು ಫಾಲೋ ಮಾಡೋವಂಥ ಅತಿ ದೊಡ್ಡ ಬಳಗ ಇಲ್ಲಿ ಇರುತ್ತೆ, ನಿಮ್ಮ ಫಾಲೋವರ್ಸ್ ಇದ್ದಾರೆ. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ರಾಯಚೂರು ಜನತೆಗೆ? ನಾನು ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಫಾಲೋವರ್ಸ್ ಅಂತಂದರೆ ನನ್ನ ಜೊತೆಗೆ ಇರುವಂಥವರು ಪಕ್ಷದಲ್ಲಿ ಕಾರ್ಯಕರ್ತರಾಗಿರುವಂಥವ್ರು. ಸಾರ್ವಜನಿಕರಿಗೆ ಹೇಳುವುದೇನೆಂದರೆ, ಎಲ್ಲರೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕು. ನಮ್ಮ ಜೀವನದ ಮಟ್ಟವನ್ನು ನಾವು ಮೇಲೆ ಏರಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಸರ್ಕಾರದ ಯೋಜನೆಗಳ ಸವಲತ್ತುಗಳನ್ನು ದುರುಪಯೋಗ ಮಾಡಿಸ್ಕೊಂಡು 4 ದಿನ ಅದರಲ್ಲಿ ಮಜಾ ಮಾಡಿಕೊಂಡು ಅದನ್ನು ದುರುಪಯೋಗ ಮಾಡಿಕೊಂಡು ಕೆಲಸ ಮಾಡಬಾರ್ದು. ಒಂದು ಸಲ ಸರ್ಕಾರದ ಯೋಜನೆಯನ್ನು ನಾವು ಲಾಭ ಪಡೆದೀವಂದ್ರೆ ನಮ್ಮ ಕುಟುಂಬವನ್ನು ಮೇಲೆತ್ತಬೇಕು. ಸಂಪೂರ್ಣವಾಗಿ ಕುಟುಂಬ ಅದನ್ನು ಲಾಭ ಪಡೆದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡಿಬೇಕು. ಇದು ನಾನು ಸಾರ್ವಜನಿಕರಿಗೆ ಹೇಳುವಂಥ ವಿಷಯ. ನಮ್ಮ ಕಾರ್ಯಕರ್ತರಿಗೆ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡಬೇಕು, ಜನರ ಸಮಸ್ಯೆಗಳ ಬಗ್ಗೆ ನಾವು ಗಮನ ಕೊಡಬೇಕು, ಅವ್ರ ಸ್ಪಂದನೆ ಕೊಡಬೇಕು. ಅಧಿಕಾರಿಗಳ ಮಟ್ಟದಲ್ಲಿ, ಸರ್ಕಾರದ ಮಟ್ಟ, ಜನಪ್ರತಿನಿಧಿಗಳ ಮಟ್ಟದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಸಮಸ್ಯೆಗಳಿಗೆ ಪರಿಷ್ಕಾರ ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತು ಅದರ ಜೊತೆಗೆ ನಾವು ನಂಬಿಕೊಂಡಿರುವಂಥ ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಜನರನ್ನು ಹೆಚ್ಚು ಪಕ್ಷದ ಒಂದು ಸಿದ್ಧಾಂತ ತತ್ವದ ಅಡಿಗೆ ಅವರೆಲ್ಲ ಬರಮಾಡಿಕೊಳ್ಳುವಂಥದ್ದು, ತರುವಂಥ ಒಂದು ಚಿಂತನೆ ಶಕ್ತಿಯನ್ನು ಪ್ರದರ್ಶನ ಮಾಡಿ ಸಂಘಟನೆ ಮಾಡಿ ಪಕ್ಷವನ್ನು ಬಲಪಡಿಸಬೇಕೆನ್ನುವಂಥ ಒಂದು ಸಂದೇಶವನ್ನು ಕಾರ್ಯಕರ್ತರಿಗೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ವೀಕ್ಷಕರೇ, ನೋಡಿದ್ರಿ, ನೇರ ನುಡಿ ಸರಳ ನಡೆ, ಇದು ವಸಂತ್ ಕುಮಾರ್ ಅವರ ಹುಟ್ಟು ಗುಣ. ಒಬ್ಬ ಜನಪ್ರತಿನಿಧಿ ದಶಕಗಳ ಕಾಲ ತಮ್ಮ ಕುಟುಂಬದಿಂದ ಕೂಡ ಪಕ್ಷ ಸಂಘಟನೆಗೆ ಟೊಂಕ ಕಟ್ಟಿ ನಿಂತಿದ್ರು ಕೂಡ ಎಷ್ಟು ಸಿಂಪಲ್ ಆಗಿರ್ತಾರೆ. ಯಾವುದೇ ಅಧಿಕಾರಕ್ಕೆ ಅವರು ಒಪ್ಕೊಂಡವರಲ್ಲ, ನನಗೆ ಬೇಕಾಗಿಲ್ಲ ಜನಸೇವೆ ಅಂತ. ಆದರೂ ಇದೀಗ ಇವರು ಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಈ ವಿಡಿಯೋ ಕೇವಲ ರಾಯಚೂರು ಭಾಗದ ಜನಕ್ಕಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನ. ದಯವಿಟ್ಟು ಈ ಸಂದರ್ಶನ ನೋಡ್ರಿ, ಕಾಮೆಂಟ್ ಮೂಲಕ ತಿಳಿಸಿ, ಇವರು ವಸಂತ್ ಕುಮಾರ್ ಅವರು ಯಾವ ರೀತಿ ಮಾದರಿ ಆಗ್ತಾರೆ, ಹಾಗೆ ರಾಯಚೂರಿಗೆ ಏನಾಗಬೇಕು, ಎಂಥವ್ರು ಸಚಿವರಾಗಬೇಕು, ಎಂಥವ್ರು ವಿಧಾನಸೌಧಕ್ಕೆ ಬರಬೇಕು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಸರ್, ತುಂಬ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಸಂದರ್ಶನ ಕೊಟ್ರಿ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.